ಇದ್ರೆ ಯಾಕೋ ಪದೇ ಪದೇ ಆದಿತ್ಯನೇ ನೆನಪಿಗೆ ಬರ್ತಾ ಇದ್ದಾನೆ. ಛೇ, ಇವರೇ ಆದಿತ್ಯ ಆಗಿದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ಹಾಯ್ ಸಾಕ್ಷಿ ಅವರೇ. ಹಾಯ್ ಅಣ್ಣ. ಸಾಕ್ಷಿ ಅವರೇ, ಯಾಕಾಗಿ ನೋಡ್ತಾ ಇದ್ದೀರಾ? ನೀವವತ್ತು ನನ್ನನ್ನು ಕಾಪಾಡದೆ ಹೋಗಿದ್ದಿದ್ರೆ ನಾನು ಯಾರಿಗೂ ಮುಖನ ತೋರ್ಸಕ್ಕೆ ಆಗ್ತಾ ಇರಲಿಲ್ಲ. ಹೋಗ್ಲಿ ಬಿಡ್ರಿ, ಬ್ಯಾಡ್ ಮೆಮರೀಸ್ನೆಲ್ಲ ಮರ್ತ್ಬಿಡ್ಬೇಕು. ಹೌದು, ನೀವು ನನ್ನನ್ನು ಅಣ್ಣನ ಥರ ಬಂದು ಕಾಪಾಡಿದ್ರಿ ಅಲ್ವಾ, ಅದಕ್ಕೆ ಇವತ್ತು ನಿಮ್ಗೆ ರಾಖಿ ಕಟ್ಟೋಣ ಅಂತ ಬಂದಿದ್ದೀನಿ. ಹಾಂ, ಯು ಆರ್ ಮೋಸ್ಟ್ ವೆಲ್ಕಮ್. ತಗೊಳ್ಳಿ. ಏನಿದು? ನನ್ನ ಪ್ರೀತಿ ತಂಗಿಗೆ ಈ ನಿನ್ನ ಅಣ್ಣನ ಕಡೆಯಿಂದ ರಾಖಿ ಹಬ್ಬಕ್ಕೆ ಇದೊಂದು ಸಣ್ಣ ಗಿಫ್ಟು. ಥ್ಯಾಂಕ್ ಯು ಅಣ್ಣ. ಯಾಕೆ ಸಾಕ್ಷಿಯಾಗಿ ನೋಡ್ತಾ ಇದ್ದೀರಾ? ನನಗೆ ಆದಿತ್ಯ ಅಂತ ಒಬ್ಬ ಅಣ್ಣ ಇದ್ದ. ಅವನಿಗೆ ಇದ್ದಿದ್ರೆ ನೋಡೋದಕ್ಕೆ ಆಲ್ಮೋಸ್ಟ್ ನಿಮ್ಮ ಹಾಗೆ ಇರ್ತಿದ್ದ. ಅದಕ್ಕೆ ನಿಮ್ಮನ್ನೇ ನೋಡ್ತಾ ನಿಂತೆ. ಅವ್ನು ನಮ್ಮನ್ನೆಲ್ಲ ಬಿಟ್ಟು ಹೋಗಿ 20 ವರ್ಷ ಆಯಿತು. ತಗೊಳ್ಳಿ, ಇದ್ರೂ ತಗೊಳ್ಳಿ. ಏನಣ್ಣ ಇದು? ನನಗೂ ಒಬ್ಳು ತಂಗಿ ಇದ್ಲು, ಆದ್ರೆ ಅವಳು ನನ್ನಿಂದ ದೂರ ಆದ್ಲು. ಅವಳು ಈಗಿದ್ದಿದ್ರೆ ನೋಡಕ್ ನಿಮ್ ತರನೇ ಇರ್ತಿದ್ಲು. ಕಳೆದ 20 ವರ್ಷದಿಂದ ರಾಖಿ ಹಬ್ಬಕ್ಕೆ ಕೊಡಕ್ಕಂತ ತಂದಿದ್ದ ಗಿಫ್ಟ್ಗಳಿದು. ಇವ್ರು ಮಾತಾಡೋದು ನೋಡಿದ್ರೆ ಇವರೇ ನನ್ನ ಅಣ್ಣ ಆದಿತ್ಯ ಅನಿಸ್ತಿದೆ. ನಾನು ನನ್ನ ತಂಗಿನೂ ದೂರಾಗಿ 20 ವರ್ಷ ಆಯ್ತು ಅಂತ ಹೇಳ್ಬಾರ್ದಾಗಿತ್ತು. ಛೇ, ತಪ್ಪು ಮಾಡ್ಬಿಟ್ಟೆ. ಅಣ್ಣ, ನಿಮ್ಮ ತಂಗಿ ನಿಮ್ಮನ್ನು ಬಿಟ್ಟು ಹೋಗಿ 20 ವರ್ಷ ಆಯಿತು. ನಮ್ಮಣ್ಣನೂ ನನ್ನನ್ನು ಬಿಟ್ಟು ಹೋಗಿ 20 ವರ್ಷ ಆಯಿತು. ಅಣ್ಣ, ನಿಮ್ಮ ಹೆಸರೇನು? ನಾನೇ ನಿಮ್ಮಣ್ಣ ಅಂತ ಹೇಳ್ಬಿಡ್ಲಾ? ಅಣ್ಣ, ನಿಮ್ಮ ಹೆಸರೇನು ಅಂದೆ? ಬೇಡ, ನಾನು ಯಾರು ಅಂತ ಈಗಲೇ ಇವಳಿಗೆ ಹೇಳೋದು ಬೇಡ. ನನ್ನ ಹೆಸರು ಆಶ್ವಿಕ್. ನಮ್ಮಣ್ಣನ ಹೆಸರು ಆದಿತ್ಯ ಅಂತ. ಅವನು ನನಗೆ ತುಂಬ ನೆನಪಾಗ್ತಾನೆ. ನನಗವನಂದ್ರೆ ತುಂಬ ಇಷ್ಟ. ಅವನಿಗೂ ಅಷ್ಟೇ, ನಾನಂದ್ರೆ ತುಂಬ ಇಷ್ಟ. ಒಂದಿನ ನಮ್ಮ ಮಮ್ಮಿಗೆ ಡ್ಯಾಡಿಗೆ ಜೋರ್ ಜಗಳ ಆಗಿ ಆದಿತ್ಯನ ನಮ್ಮ ಮಮ್ಮಿ ಕರ್ಕೊಂಡು ಹೊರಟೋದ್ರು. ಅವರೆಲ್ಲಿದ್ದಾರೆ, ಹೇಗಿದ್ದಾರೆ ನಮ್ದು ಗೊತ್ತಿಲ್ಲ. ಅವ್ರು ಸಿಗ್ಲಿ, ನಾವೆಲ್ಲರೂ ಒಟ್ಟಿಗೆ ಇರೋ ಹಾಗಾಗ್ಲಿ ಅಂತ
ದೇವ್ರನ್ನ ದಿನಾ ಬೇಡ್ಕೊಳ್ತೀನಿ. ಆದ್ರೆ ಆ ದೇವ್ರಿಗೆ ನನ್ನ ಬೇಡಿಕೆ ಯಾವತ್ತು ಕೇಳಿಸುತ್ತೋ ಗೊತ್ತಿಲ್ಲ. ದೇವರು ನಿನ್ನ ಪ್ರೇಯರ್ನ ಕೇಳಿಸ್ಕೊಂಡಿದ್ದಾನಮ್ಮ ಸಾಕ್ಷಿ. ಅದಕ್ಕೆ ನಾನು ನೀನು ಸಿಗೋವಾಗ ಮಾಡಿದ್ದಾನೆ. ಆದರೆ ನಾನು ಯಾರು ಅಂತ ನಿನಗೆ ಈಗಲೇ ಹೇಳೋಕ್ಕಾಗ್ತಿಲ್ಲ. ನಾನು ನಿನ್ನ ಮದುವೆ ಮಾಡೋಷ್ಟು ದುಡ್ಡು ಸೇವ್ ಮಾಡ್ಕೊಂಡಿದ್ದೀನ ನಾನಾಗೆ ನಿನ್ನ ಮುಂದೆ ಬಂದು ನಿಂತ್ಕೊಂಡು ನಾನು ಯಾರು ಅಂತ ಹೇಳ್ತೀನಿ. ಅಣ್ಣ, ಇದು ನಮ್ಮ ಅಣ್ಣ ಆದಿತ್ಯಂಗೋಸ್ಕರ 20 ವರ್ಷಗಳಿಂದ ಕೂಡಿಟ್ಟಿದ್ ರಾಖಿ. ಇದು ನಿಮ್ಗೆ ಕಟ್ಲ. ಕಟ್ಟಮ್ಮ. ನನಗೆ ತಂಗಿ ಇದ್ದಿದ್ರೆ ಅವಳು ನಿನ್ನ ಥರನೇ ಇರ್ತಿದ್ಲು. ಆಸಿಡ್ ಹಾಕಕ್ಕೆ ನಿನ್ನನ್ನ ಕಳಿಸಿದ್ದು ಚಿದಂಬರಂ ಅಂತ ನಂಗೆ ಚೆನ್ನಾಗಿ ಗೊತ್ತು. ಇಲ್ಲ ಅಂತ ಸುಳ್ಳು ಹೇಳ್ತಿದ್ಯಾ? ಒಳ್ಳೆ ಮಾತಿಂದ ಚಿದಂಬರಂ ಕಳಿಸಿದ್ದು ಅಂತ ಸ್ಟೇಟ್ಮೆಂಟ್ ಕೊಡು. ಇಲ್ಲ ಸರ್, ಅವ್ರು ನಾನು ಕಳಿಸಿಲ್ಲ ಸರ್. ಸುಳ್ಳು ಹೇಳಿದ್ರೆ ಸಾಯಿಸ್ಬಿಡ್ತೀನಿ. ನಿಜ ಹೇಳು, ನಿನ್ನನ್ನ ಕಳಿಸಿದ್ದು ಚಿದಂಬರಂ ತಾನೇ? ಅವರಲ್ಲ. ಮತ್ತೆ ಸುಳ್ಳು ಹೇಳ್ತೇನೋ? ಸರ್, ತಕ್ಷಣ ಮನೆಗೆ ಬಂದ್ರಿ? ಎಸ್ ಸರ್. ಎಸ್ಕಿತ ಬೆಲ್ಲೋತದು ನಮ್ಗೇನ್ ಕಿವಿ ಕೇಳ್ಸಲ್ವಾ? ನಾವೇನ್ ಕ್ಯೂಡ್ರಾ? ನಾವ್ ಒಳಗ್ ಗ್ಯಾಮೆ ಮಾಡ್ತಿರ್ತೀವಿ. ನೀನ್ 100 ಕಿತ ಓದ್ಬಿಟ್ರೆ ನಾವ್ ಓಡ್ ಬಂದ್ಬಿಡಕಾಯ್ತದ? ಇದು ಕಮಿಸ್ಟರ್ ಮನೆ, ನೆನ್ಪಿರ್ಲಿ. ಓಹೋ, ಅವತ್ತು ಬೈಕಲ್ಲಿ ಟ್ರಿಪಲ್ಸ್ ಹೋಗ್ತಿದ್ದವಳು ನೀನೇ ತಾನೆ? ಅಯ್ಯೋ, ನಂಗೆ ಸೈಕಲೇ ತುಳಿಯಕ್ ಬರಕ್ಕಿಲ್ಲ. ಗಾಡಿ ಬಿಟ್ಟೇನೆ. ಬನ್ನಿ ಒಳಕ್ಕೆ.
ಹಂಗ್ ನೋಡ್ತಿದ್ದೀರಿ? ನೀವು ಅವತ್ತು ಸ್ಕೂಟ್ರಲ್ಲಿ ಏ ನಾನು ಆಗ್ಲೇ ಹೇಳಿಲ್ವಾ ನಂಗೆ ಗಾಡಿ ಬಿಡಕ್ ಬರಕ್ಕಿಲ್ಲ ಅಂತ. ನೀವ್ ಬರ್ತೀರಾ ಅಂತ ಸಾಹೇಬ್ರು ಹೇಳವ್ರೆ. ಆಚೆ ಹೋಗೋರೆ, ಬರ್ತಾರೆ, ಕುಂತ್ಕೊಳ್ಳಿ. ಕಾಪಿನ ಟೀನೋ? ಯಾವ್ದಾದ್ರು ಸರಿ. ನಾನು ಅಡ್ಗೆ ಮನೆಗೆ ಹೋಗಿ ಯೋಚನೆ ಮಾಡ್ತಾ ನಿಂತ್ಕೊಳ್ಳ ಕಾಪಿನ ಟೀನೋ ಅಂತ. ಯಾವ್ದಾದ್ರು ಒಂದೇಳಿ. ಟೀ. ತತ್ತಿ ನೀರಿ. ಸಖತ್ತಾಗಿ ಅಮಾರಿಸ್ದೆ. ನಾನು ಯಾರು ಅಂತ ಕಂಡುಹಿಡಿಯಕ್ಕಾಗಿಲ್ಲ ಗೂಬೆಗೆ. ಓ ಆಫೀಸರ್ ಮರ್ಯಾದೆ ಕೊಡ್ದೆ ಪಕ್ಕ ಕುತ್ಕೊಂಡು ಟೀ ಕುಡಿತೀವಿ ಅಂತನಾ? ನನ್ ಕಮಿಷನರ್ ಮುಂದೆನೂ ಹೀಗೆಯ? ಸಾಹೇಬ್ರು ನಿಮ್ಮಂಗೆಲ್ಲ ಯೋಚನೆ ಮಾಡಕ್ಕಿಲ್ಲ, ಎಲ್ರಿಗೂ ಮರ್ಯಾದೆ ಕೊಡ್ತಾರೆ. ನಿಮ್ಮನ್ನ ನೋಡಿದ್ರೆ ಕೆಲಸದವ್ರ ಥರ ಇಲ್ವೇ? ಏ ನಾನು ಕೆಲಸ ಮಾಡ್ಕೊಂಡು ಓದ್ಕೋತೀವನಿ, ಫಸ್ಟ್ ಇಯರ್ ಡಿಗ್ರಿ. ಸಾಹೇಬ್ರು ದುಡ್ಡು ಕಾಸು ವಿಚಾರದಾಗೆ ಬೋ ಹೆಲ್ಪ್ ಮಾಡ್ತಾರೆ. ನಾನು ಅವ್ರ ಮಗಳಿದ್ದಂಗೆ. ಸಾಹೇಬ್ರು ಬಂದ್ರು ಅಂತ ಕಾಣಿಸುತ್ತೆ. ನಾನಿಲ್ಲಿ ಕುತ್ಕೊಂಡಿದ್ದೆ ಅಂತ ಹೇಳ್ಬ್ಯಾಡ್ರಿ. ಬಂಡೆರಾಮನ್ ವಿಷಯ ಎಲ್ಲರಿಗೆ ಬಂತು? ಎಂಕ್ವೈರಿ ನಡೀತಿದೆ ಸರ್. ದೊಡ್ಡ ದೊಡ್ಡ ವ್ಯಕ್ತಿಗಳಿಂದ ಒಂದು ಫೋನ್ ಬರ್ತಾ ಇದೆ. ನೋಡಿ ಮಿಸ್ಟರ್ ಆರ್ಯ, ನಾನು ನಿಮ್ಮನ್ನು ಬಂಡೆರಾಮನ್ ರಿಲೀಸ್ ಮಾಡಿ ಅಂತ ಹೇಳಕ್ಕೆ ಕರೆಸಿಲ್ಲ. ನೀವು ಅವನಿಗೆ ತುಂಬ ಟಾರ್ಚರ್ ಕೊಡೋಕೆ ಹೋಗಬೇಡಿ. ಆಮೇಲೆ ಏನಾದರೂ ಹೆಚ್ಚು ಕಡಿಮೆ ಆಗಿ ಲಾಕಪ್ ಡೆತ್ ಆದರೆ ನೀವು ಮನೆಗೆ ಹೋಗಬೇಕಾಗತ್ತೆ. ಬಿ ಕೇರ್ಫುಲ್. ಶೋರ್ ಸರ್. ಸರಿ, ನೀವಿನ್ನು ಹೊರಡ್ಬೋದು. ನಾನು ಇಷ್ಟು ವರ್ಷ ಇವರೆಲ್ಲ ಆರ್ತಿನ ಮರ್ತಿರ್ತಾರೆ ಅಂತ ಅನ್ಕೊಂಡಿದ್ರೆ ಇಲ್ಲಿ ಎಲ್ಲರೂ ಆರ್ತಿಯವ್ರು ಜಪ ಮಾಡ್ತಿದ್ದಾರೆ. ನನ್ನ ನಂಬಿಕೆಗಳೆಲ್ಲ ಸುಳ್ಳು ಆಗ್ತಿದೆ. ಎಲ್ಲ ಆಗ್ತಿರೋದು ಈ ಸಾಕ್ಷಿಯಿಂದಾನೆ. ಸಾಕ್ಷಿನ ಮೊದಲು ಈ ಮನೆಯಿಂದ ಆಚೆ ಕಳಿಸ್ಬೇಕು, ಇಲ್ಲ ಅಂದರೆ ನನಗೆ ಉಳ್ಗಾಲ ಇಲ್ಲ. ಸರ್ ನೋಡಿ, ಅವತ್ತೇನು ಅಪಾಯಿಂಟ್ಮೆಂಟ್ಸ್ ಇದೆ ಅಂತ ಗೊತ್ತಿಲ್ಲ. ನಾನು ನೋಡ್ಬಿಟ್ಟು ನಿಮಗೆ ಕನ್ಫರ್ಮ್ ಮಾಡ್ತೀನಿ. ಓಕೆನಾ? ಓಕೆ ಸರ್. ಸರ್ ಅರ್ಪಿತಾ, 22ನೇ ತಾರೀಕು ಏನು ಅಪಾಯಿಂಟ್ಮೆಂಟ್ಸ್ ಇದೆ ಅಂತ ನೋಡು. ಓರಿಯೆಂಟಲ್ ಹಾಸ್ಪಿಟಲ್ ಇನಾಗ್ರೇಷನ್ಗೆ ನಾನು ಬರಲೇಬೇಕು ಅಂತ ಇಂದ್ರಕುಮಾರ್ ಬಲವಂತ ಮಾಡ್ತಿದ್ದಾರೆ. ಆಗಲ್ಲ ಅಂತ ಹೇಳಿ. ಅವತ್ತು ಶ್ರೀರಾಮ್ಪುರದ MLA ಶಿವಪ್ರಸಾದ್ ಅವ್ರ ಮನೆ ಗೃಹ ಪ್ರವೇಶ ಇದೆ. ಶಿವಪ್ರಸಾದ್ ಮಗ ನಿಶಾಂತ್ ನಮ್ಮ ಸಾಕ್ಷಿಗೆ ಒಳ್ಳೆ ಜೋಡಿ ಅಂತ ಹೇಳ್ತಿದ್ರಿ. ಗೃಹ ಪ್ರವೇಶದ ದಿನ ಅವ್ರ ಮನೆಗೆ ಹೋಗಿ ಮದುವೆ ಬಗ್ಗೆ ಅವ್ರ ಅಭಿಪ್ರಾಯ ಏನಿದೆ ಅಂತ ಕೇಳ್ಕೊಂಬರ್ಬೋದಲ್ವಾ? ತುಂಬ ಖುಷಿಯಾಗುತ್ತೆ ಅರ್ಪಿತಾ. ಸಾಕ್ಷಿ ಬಗ್ಗೆ ನೀನು ಇಷ್ಟೊಂದು ಕೇರ್ ತಗೋತಾ ಇರೋದು. ನೀನು ಹೇಳ್ದಾಗೆ ಮಾಡಿ. ಥ್ಯಾಂಕ್ಸ್, ನನ್ನ ಮಾತಿಗೆ ಇಷ್ಟು ಬೆಲೆ ಕೊಟ್ಟಿದ್ದಕ್ಕೆ. ಆದರೆ ಒಂದು ಪ್ರಾಬ್ಲಮ್ ಇದೆ ಅರ್ಪಿತಾ. ಆರತಿ ಮನೆಗೆ ಬರೋವರೆಗೂ ಸಾಕ್ಷಿ ಮದುವೆ ಆಗಲ್ಲ ಅಂತ ಹೇಳಿದಾಳಲ್ಲ, ಏನು ಮಾಡೋದು? ಆರ್ತಿ ಅವ್ರು ಇಲ್ದೇ ವೇದಿಕನ್ ರಿಸೆಪ್ಷನ್ ಮಾಡಲ್ಲ ಅಂತ ನೀವು ಅವತ್ತು ಹಠ ಹಿಡಿದು ಕೂತಿದ್ರಿ. ಆದ್ರೆ ಆಮೇಲೆ ಆರ್ತಿ ಅವ್ರು ಇಲ್ದೇ ರಿಸೆಪ್ಷನ್ ನಡೀಲಿಲ್ವಾ? ಇದು ಹಾಗೇನೆ, ಟೈಮ್ ಬಂದರೆ ಎಲ್ಲದೂ ತಾನಾಗೆ ನಡೆಯುತ್ತೆ. ಅದನ್ನ ನಿಲ್ಸೋಕೆ ಯಾರಿಂದನೂ ಆಗಲ್ಲ.
ಆದರೆ ಸಾಕ್ಷಿನ ಹೇಗೆ ಮದುವೆಗೆ ಒಪ್ಸೋದು? ಒಪ್ಪಿಸ್ಬೋದು, ಕಷ್ಟ ಅಲ್ಲ ಅನ್ಸುತ್ತೆ. ಒಪ್ಪದೇ ಇದ್ರೆ? ಒಪ್ಪದೇ ಇದ್ರೆ ಇನ್ಯಾರನ್ನೂ ಇಷ್ಟಪಡ್ತಿದ್ದಾಳೆ ಅಂತ ಅರ್ಥ. ಅಂದರೆ ಅವ್ರು ಯಾರು ಅಂತ ತಿಳ್ಕೊಂಡ್ರಾಯ್ತು, ಅದ್ರ ಜವಾಬ್ದಾರಿ ನನಗೆ ಬಿಡಿ, ನಾನು ನೋಡ್ಕೋತೀನಿ. ನಿಮ್ಮ ಕಡೆಯಿಂದ ನನಗೆ ಪರ್ಮಿಷನ್ ಸಿಕ್ಕರೆ ಸಾಕು. ಸಾಕ್ಷಿ ನಿನಗೆ ಮಗಳಿದ್ದ ಹಾಗೆ, ನಿನಗೆ ಹೇಗೆ ಸರಿ ಅನ್ಸುತ್ತೋ ಹಾಗೆ ಮಾಡು. ನಿಮ್ ಮನೆ ಕೆಲಸದೊಳಂತ ನಿಜವಾಗ್ಲೂ ನಂಬಿದ್ರೇನೆ? ಹೌದು ಕಡೆ, ಅವತ್ ಟ್ರಿಪಲ್ ರೈಡಿಂಗ್ ಅಲ್ಲಿ ಬಂದ್ರೆ ನಾನು ಹೋದೋಳು ನಾನೇ ಅಂತ ಮೊದಲು ಕನ್ಫ್ಯೂಸ್ ಆದ್ರು. ಆಮೇಲೆ ನನ್ನ ನ್ಯಾಚುರಲ್ ಆಕ್ಟಿಂಗ್ ನೋಡಿ ಕ್ಲೀನ್ ಬೋರ್ಡ್ ಆದ್ರು. ಈಗ ನಾನೇ ಹೋಗಿ ನಿಜ ಹೇಳಿದ್ರು ಅವ್ರು ನಂಬಲ್ಲ. ಪಾಪ ಕಣೆ, ಪೊಲೀಸ್ ಆಫೀಸರ್ನೇ ಫೋನ್ ಮಾಡ್ಬಿಟ್ಟಿಲ್ಲ. ಯಾಕೆ ಹೀಗೆ ಮಾಡಿದೆ? ಬಿಕಾಸ್ ಐ ಲೈಕ್ ಹಿಮ್. ನಿನ್ ರಿಯಾಕ್ಷನ್ ನೋಡಿದ್ರೆ ಕಮಿಷನರ್ ಮಗಳ ಹಾರ್ಟ್ನೆ ಸಬ್ ಇನ್ಸ್ಪೆಕ್ಟರ್ ಅರೆಸ್ಟ್ ಮಾಡ್ದಂಗಿದೆ. ಲವ್ವೇನೆ? ಯಾ ಕಳ್ಳಿ, ಇಷ್ಟ ದಿನ ಬಾಯೇ ಬಿಡ್ಲಿಲ್ಲ, ಯಾವಾಗಿಂದ ಇದೆಲ್ಲ? ಇವತ್ತಿಂದ ಶುರು ಮಾಡಬೇಕು. ಹಾ, ನನಗೆ ಅವ್ರಂದ್ರೆ ತುಂಬಾ ಇಷ್ಟ. ಅವ್ರಿಗೆ ನನ್ನ ಬಗ್ಗೆ ಯಾವ ಫೀಲಿಂಗ್ಸ್ ಇದೆಯೋ ಗೊತ್ತಿಲ್ಲ. ಒಂದ್ವೇಲವ್ವಾ? ಅದೇನು ಅವ್ರ ಮೇಲೆ ಕಣ್ಣು ಹಾಕಿರೋದು? ನಮ್ಮ ಅಪ್ಪಂಗೆ ಒಳ್ಳೆ ಪೊಲೀಸ್ ಆಫೀಸರ್ ಜೊತೆ ನಾನು ಮದುವೆ ಮಾಡಬೇಕು ಅಂತ ತುಂಬಾ ಆಸೆ. ಅವ್ರಿಗೆ ಯಾಕೆ ಕಷ್ಟ ಕೊಡಬೇಕು ಅಂತ ನಾನೇ ಹುಡ್ಕೊಂಡ್ಬಿಟ್ಟೆ. ಮಿಸ್ಸಸ್ ಅನುಷಾ ಆರ್ಯನ್. ಹೇಗಿದೆ ಹೆಸರು? ಓಯ್, ಯಾರೋ ನೀವು? ರೈಟ್ ಹೇಳೋ, ಒಳ್ಳೆ ಮಾತಲ್ಲಿ ಹೇಳಿದ್ರೆ ಕೇಳಬೇಕು. ಯಾವ್ದಾದ್ರು ಬೇರೆ ಇದ್ರೆ ನೋಡ್ಕೋ ಹೋಗು. ಇರು ಗುರು, ಸ್ವಲ್ಪ ಹತ್ರದಿಂದ ನೋಡ್ಕೊಂಡು ಹೋಗ್ತೀನಿ. ಪ್ಲೀಸ್ ಹೆಲ್ಪ್ ಮಾಡಿ, ಪ್ಲೀಸ್. ಗುರು ಗುರು ಗುರು, ಕೈಯ ಕಬ್ನನ ಗುರು ನಿಂದು. ಅಕ್ಕಿನ ನೀನೇ ನೋಡ್ಕೋ ಗುರು.